ಹೀಗಾಗಿ 2 ಸಾರಿ ಅವತ್ತು ಆರ್ಥಿಕ ಅಸಿಸ್ತನ್ನು ಮಾಡಿದ್ದು ಅವರು ಹೊರತು ನಮ್ಮದಲ್ಲ. ತಾವೇನು ಹೇಳ್ತಿದ್ರಿ ಹೇಳಿ. ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಇವತ್ತಿನ ಪತ್ರಿಕೆಯಲ್ಲಿದೆ. 3 ನಿಯಮಗಳ ಪೈಕಿ 1 ನಿಯಮವನ್ನು ಮುರಿದಿದ್ದೀವಿ, ಇನ್ನು 2 ನಿಯಮಗಳನ್ನು ಪಾಲನೆ ಮಾಡಿದ್ದೀವಿ. ಈಸ್ ರೈಟ್. ಯಾವ ನಿಯಮ? ಅದೇ ರೆವೆನ್ಯೂ ಡೆಫಿಸಿಟ್. ಯಾಕೆ ರೆವೆನ್ಯೂ ಡೆಫಿಸಿಟ್ ಆಗ್ತಾ ಇದೆ ಅಂದರೆ, there are 2 type of expenditure, revenue expenditure and capital expenditure. Capital expenditure ಅಂದರೆ ಈ ದೊಡ್ಡ ದೊಡ್ಡ ಕಾಮಗಾರಿಗಳು ಇರ್ತದಲ್ಲ, ನೀರಾವರಿ ಅಥವಾ ರಸ್ತೆಗಳು, ಅಂದರೆ ರಾಜ್ಯಕ್ಕೆ ಅಭಿವೃದ್ಧಿಯ ಕಾಮಗಾರಿಗಳು ಕ್ಯಾಪಿಟಲ್ ಇದರಲ್ಲಿ ಬರುತ್ತೆ. ಈ ರೆವೆನ್ಯೂ ಎಕ್ಸ್ಪೆಂಡಿಚರಲ್ಲಿ ನಮ್ಮದೆಲ್ಲ ಈ ಇವು ಬರ್ದವಲ್ಲಪ್ಪ, ಸಬ್ಸಿಡಿ, ಎಸ್ಪೆಷಲಿ ಮೇಜರ್ ಈಸ್ ಸಬ್ಸಿಡಿ. ಇವನ್ ಗ್ಯಾರಂಟಿ ಈಸ್ ಆಲ್ಸೋ ಪಾರ್ಟ್ ಆಫ್ ದ ಸಬ್ಸಿಡಿ. ಆ ಸಬ್ಸಿಡಿಗಳಿಗೆ ನಾವು ಹೆಚ್ಚು ಹಣ ಕೊಟ್ಟಿದ್ದೇವೆ. ಅಂದರೆ ಅದು ಜನರಿಗೆ ನೇರವಾಗಿ ಹಣ ತಲುಪ್ತದೆ, ಅಲ್ಲಿ ಯಾವುದೇ ಭ್ರಷ್ಟಾಚಾರ ಆಗಲಿ. ಯಾಕಂದ್ರೆ ಡಿ ಬಿ ಟಿ ಮೇಲೆ ಮಾಡ್ತೀವಲ್ಲ. ಹೀಗಾಗಿ ನಮಗೆ ಗ್ಯಾರಂಟಿ ಸ್ಕೀಮ್ಗೆ 52,000 ಕೋಟಿ ಕೊಡ್ತಾ ಇದ್ದೇವೆ. ಸಡನ್ನಾಗಿ ಜಾಸ್ತಿ ಆಯ್ತು. ಅದು ಮೊದಲು ಉಳಿದಿದ್ದಂಥ ಸಬ್ಸಿಡಿ ಕಂಟಿನ್ಯೂ ಆಗ್ತಾ ಇದೆ. ಆ ರೆವೆನ್ಯೂ ಡೆಫಿಸಿಟ್ ಆಗಲಿಕ್ಕೆ ಕಾರಣ ನಾವು ಮಧ್ಯಮ ವರ್ಗ ಮತ್ತು ಬಡ ಜನರಿಗೆ ಹಣ ಕೊಟ್ಟದು ಜಾಸ್ತಿ ಆದ್ದರಿಂದ ಹೋದ ವರ್ಷ ನಮ್ಮದು ರೆವೆನ್ಯೂ ಡೆಫಿಸಿಟ್ ಆಯಿತು. ಈ ವರ್ಷನೂ ಅಂದರೆ ಸಮರ್ಥನೆ ಏನೇ ಇರ್ಬೋದು,